ಕುಮಟಾ ಪಟ್ಟಣದ ರಥಬೀದಿಯಲ್ಲಿರುವ ಕೆನರಾ ಸಾರಸ್ವತ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಸದಸ್ಯರ ಸಹಿಯನ್ನ ಫೋರ್ಜರಿ ಮಾಡಿದ ಆರೋಪದ ಮೇರೆಗೆ ಮೂವರ ವಿರುದ್ಧ ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕುಮಟಾದ ನಿವಾಸಿಯಾದ ವಿವೇಕ್ ಪೈ, ನಾಗೇಂದ್ರ ಪೈ ಹಾಗೂ ಮಂಜುನಾಥ್ ನಾಯ್ಕ್ ಈ ಮೂವರು ಸೇರಿ ಸದಸ್ಯರ ಸಹಿ ನಕಲು ಮಾಡಿದ ಬಗ್ಗೆ ಸೊಸೈಟಿ ವ್ಯವಸ್ಥಾಪಕಿ ರಕ್ಷಾ ರಾಮದಾಸ ಪ್ರಭು ಅವರು ಕುಮಟಾ ಪೊಲೀಸರಿಗೆ ದೂರು ನೀಡಿದರು. ಕಳೆದ ಜನವರಿ 12ರಂದು ಈ ಸೊಸೈಟಿಗೆ ಚುನಾವಣೆ ಘೋಷಣೆಯಾಗಿ ಫೆಬ್ರವರಿ 1ರಂದು ಮತದಾನ ನಡೆದಿದೆ. ಏಪ್ರಿಲ್ 19ರಂದು ಫಲಿತಾಂಶವು ಪ್ರಕಟವಾಗಿದೆ. ಆದರೆ ಚುನಾವಣೆಯ ಮತದಾರರ ಪಟ್ಟಿ ಪಾರದರ್ಶಕವಾಗಿಲ್ಲ ಎಂದು ಸುಭಾಷ್ ರಸ್ತೆಯ ವಿವೇಕ್ ಮುರ್ತು ಪೈ ಅವರು ಆಕ್ಷೇಪಿಸಿ ತಮ್ಮ ಮತದಾನದ ಹಕ್ಕು ತಡೆಯಲಾಗಿದೆ ಎಂದು ಧಾರವಾಡ ಹೈಕೋರ್ಟಿನ ಮೊರೆ ಹೋಗಿದ್ದಾರೆ. ಪ್ರಕರಣದ ವಿಚಾರಣೆ ನಡೆಸಿದ ಹೈಕೋರ್ಟ್ ಮಾರ್ಚ್ 11ರಂದು ಅವರ ಅರ್ಜಿ ತಿರಸ್ಕರಿಸಿದೆ. ಅವರು ದ್ವಿಸದಸ್ಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಿದ್ದು, ಆ ಪೀಠವು ಹೈಕೋರ್ಟಿನ ಮೊದಲ ಆದೇಶವನ್ನೇ ಎತ್ತಿ ಹಿಡಿದಿದೆ. ಈ ವೇಳೆ ಕೋರ್ಟ್ ವಿವೇಕ್ ಪೈ ಅವರಿಗೆ ಇನ್ನೊಂದು ಅವಕಾಶ ಕಲ್ಪಿಸಿದ್ದು, ಉಪನಿಬಂಧಕರ ಕಚೇರಿಯಲ್ಲಿ ಈ ಪ್ರಕರಣ ಮುಂದುವರಿಸಲು ಅವಕಾಶ ಮಾಡಿಕೊಟ್ಟಿದೆ ಎಂದು ದೂರಿನಲ್ಲಿ ವಿವರಿಸಿದ್ದಾರೆ. ಈ ಅವಕಾಶ ದುರುಪಯೋಗಪಡಿಸಿಕೊಂಡ ವಿವೇಕ್ ಪೈ ಅವರು ಮೇ 24ರಂದು ಬೆಳಗಾವಿ ಸಂಘಗಳ ಉಪನಿಬಂಧಕರ ಸಹಕಾರಿ ಕಚೇರಿಗೆ ಅರ್ಜಿ ಸಲ್ಲಿಸಿ ಕೆನರಾ ಸಾರಸ್ವತ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ 198 ಸದಸ್ಯರ ಸಹಿಯನ್ನ ಫೋರ್ಜರಿ ಮಾಡಿದ್ದಾರೆ. ಈ ಫೋರ್ಜರಿ ಕೆಲಸಕ್ಕೆ ಕುಮಟಾ ಚಿತ್ರಿಗೆಯ ನಾಗೇಂದ್ರ ನಾರಾಯಣ ಪೈ ಹಾಗೂ ಹೆಗಡೆಯ ಮಂಜುನಾಥ ಶ್ರೀಧರ ನಾಯ್ಕ್ ಅವರು ಅರ್ಜಿಯಲ್ಲಿ ಜೊತೆಯಾಗಿದ್ದಾರೆ. ಚುನಾವಣಾಧಿಕಾರಿ ಹಾಗೂ 16 ಪ್ರತಿವಾದಿಗಳ ವಿರುದ್ಧ ಅವರು ದೂರು ನೀಡಿದ್ದು, ವಿಷಯ ಅರಿತ ಸೊಸೈಟಿ ವ್ಯವಸ್ಥಾಪಕಿ ರಕ್ಷಾ ಪ್ರಭು ಅವರು ಅದನ್ನ ಪ್ರಾಧಿಕಾರದ ಗಮನಕ್ಕೆ ತಂದಿದ್ದಾರೆ. ಈ ವಿಷಯ ಪ್ರಾಧಿಕಾರದ ಗಮನಕ್ಕೆ ಬಂದಿರುವುದನ್ನು ಅರಿತು ವಿವೇಕ್ ಪೈ ಅವರು ಜೂನ್ 10ರಂದು ತಾವು ದಾಖಲಿಸಿದ ದಾವೆ ಹಿಂಪಡೆದಿದ್ದಾರೆ. ಆದರೂ ಈ ಮೂವರು ಮಾಡಿದ ಅನ್ಯಾಯದ ಬಗ್ಗೆ ಅವರು ಕುಮಟಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ಆ ದೂರು ಸದ್ಯ ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆಗೆ ವರ್ಗವಾಗಿದ್ದು, ಅಲ್ಲಿನ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.